ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೈರ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಉಪಯುಕ್ತನೋ ಅಷ್ಟೇ ಅಪಾಯಕಾರಿ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಅದರಲ್ಲೂ ಒಬ್ಬ ಸೆಲೆಬ್ರಿಟಿ, ಅದರಲ್ಲೂ ಒಬ್ಬ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಅಂದ್ರೆ ಸಾಕು, ಕೆಲವೊಂದು ವಿಕೃತ ಮನಸ್ಸುಗಳಿಗೆ ಎಲ್ಲಿಲ್ಲದ ಸಡಗರ. ತಮಗೆ ಇಷ್ಟ ಬಂದ ಹಾಗೆ ಕಾಮೆಂಟ್ ಮಾಡಬಹುದು, ತಮಗೆ ಇಷ್ಟ ಬಂದ ಹಾಗೆ ಮೆಸೇಜ್ ಮಾಡಬಹುದು, ಅವರನ್ನ ಹೆಣ್ಣು ಅಂತ ಗೌರವಿಸದೆ ಹೇಗೆ ಬೇಕೋ ಹಾಗೆ ಬಿಹೇವ್ ಮಾಡಬಹುದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಇಂತಹದ್ದೇ ಒಂದು ಆಘಾತಕಾರಿ ವಿಕೃತ ಘಟನೆ ಈಗ ಸ್ಯಾಂಡಲ್ವುಡ್ನಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಖಡಕ್ ಸ್ಪರ್ಧಿ, ಇಡೀ ಕರ್ನಾಟಕದ ಜನರ ಮನಸ್ಸು ಗೆದ್ದ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ನಟಿ ತನಿಷಾ ಕುಪ್ಪಂಡ ಅವರಿಗೆ ಇನ್ಸ್ಟಾಗ್ರಾಂನಲ್ಲಿ ಒಬ್ಬ ಬೀದಿ ಛಾಯಾಗ್ರಾಹಕ ಅಂದ್ರೆ ಸ್ಟ್ರೀಟ್ ಫೋಟೋಗ್ರಾಫರ್ ಒಬ್ಬ ಅತ್ಯಂತ ಅಶ್ಲೀಲವಾದ ಅಸಭ್ಯವಾದ ಮೆಸೇಜ್ಗಳನ್ನ ಕಳುಹಿಸಿದ್ದಾನೆ. ಆದರೆ ಎದುರಿಗಿರೋದು ತನಿಷಾ ಕುಪ್ಪಂಡ. ಸುಮ್ಮನೆ ಬಿಡ್ತಾರಾ? ಆ ವಿಕೃತನಿಗೆ ತನಿಷಾ ಅವರು ಕೊಟ್ಟಿರೋ ತಿರುಗೀಟು ಹೇಗಿದೆ ಗೊತ್ತಾ? ಆತ ಮಾಡಿರೋ ಮೆಸೇಜ್ ಆದ್ರೂ ಏನು? ಈ ಇಡೀ ಕಟು ಸತ್ಯದ ವಿಶ್ಲೇಷಣೆಯನ್ನ ಇವತ್ತಿನ ಈ ಸುದೀರ್ಘ ವಿಡಿಯೋದಲ್ಲಿ ನಾವು ನಿಮಗೆ ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಘಟನೆಯ ವಿವರಕ್ಕೆ ಹೋಗುವುದಕ್ಕಿಂತ ಮುಂಚೆ ನಟಿ ತನಿಷಾ ಕುಪ್ಪಂಡ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಿಗ್ ಬಾಸ್ ಸೀಸನ್ 10ರಲ್ಲಿ ತನಿಷಾ ಅವರನ್ನ ನಾವೆಲ್ಲರೂ ನೋಡಿದ್ದೀವಿ. ಯಾವುದೇ ಅನ್ಯಾಯ ಕಂಡ್ರೂ ತಕ್ಷಣ ಸಿಡಿದೀಳುವ ಗುಣ ಅವರದ್ದು. ಯಾರೋ ಏನೋ ಅಂದುಕೊಳ್ತಾರೆ ಅಂತ ಅಂಜುವ ಹೆಣ್ಣು ಅವರಲ್ಲ. ಹಠ, ಧೈರ್ಯ ಮತ್ತು ನೇರ ನುಡಿಗೆ ಹೆಸರಾದವರು. ಬಿಗ್ ಬಾಸ್ ಮನೆಯಲ್ಲಿ ಅವರನ್ನ ಹರಕೆ ಕುರಿ ಅಂತ ಕರೆಯಲು ಹೋದಾಗಲೂ ಅವರು ಕೊಟ್ಟ ಆಟಿಟ್ಯೂಡ್ ನಮಗೆಲ್ಲರಿಗೂ ಗೊತ್ತು. ಇಂತಹ ಒಬ್ಬ ಬೋಲ್ಡ್ ನಟಿಗೆ ಇನ್ಸ್ಟಾಗ್ರಾಂನಲ್ಲಿ ಮೆಸೇಜ್ ಮಾಡಬೇಕಾದ್ರೆ ಯಾರಿಗಾದ್ರೂ ಒಂದು ಕ್ಷಣ ನಡುಕ ಬರಬೇಕು. ಆದರೆ ಸೋಷಿಯಲ್ ಮೀಡಿಯಾದ ಅನಾಮಧೇಯತೆಯ ಹಿಂದೆ ಅಡಗಿಕೊಳ್ಳುವ ವಿಕೃತ ಕಾಮುಕರಿಗೆ ಯಾವುದೇ ಹೆದರಿಕೆ ಇರೋದಿಲ್ಲ. ಒಬ್ಬ ಸೆಲೆಬ್ರಿಟಿಗೆ ಈ ಮಟ್ಟದ ಮೆಸೇಜ್ ಹೋಗಿದೆ ಅಂದ್ರೆ ಇನ್ನು ಸಾಮಾನ್ಯ ಹೆಣ್ಣುಮಕ್ಕಳ ಪಾಡೇನು ಅನ್ನೋ ದೊಡ್ಡ ಪ್ರಶ್ನೆ ಈಗ ಎದುರಾಗಿದೆ. ಹಾಗಾದ್ರೆ ಅಸಲಿಗೆ ನಡೆದಿದ್ದೇನೋ? ಈ ವಿವಾದ ಶುರುವಾಗಿದ್ದೆಲ್ಲಿಂದ? ಇತ್ತೀಚೆಗೆ ತನಿಷಾ ಕುಪ್ಪಂಡ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ಅದಕ್ಕೆ ಒಬ್ಬ ವ್ಯಕ್ತಿ ರಿಪ್ಲೈ ಮಾಡಿದಾನೆ. ಆತ ಯಾರು ಅಂತ ನೋಡಿದ್ರೆ ಪ್ರೊಫೈಲ್ನಲ್ಲಿ ತನ್ನನ್ನ ತಾನು ಸ್ಟ್ರೀಟ್ ಫೋಟೋಗ್ರಾಫರ್ ಅಂತ ಕರೆದುಕೊಂಡಿದ್ದಾನೆ. ಅಂದ್ರೆ ರಸ್ತೆಗಳಲ್ಲಿ ಹೋಗುವ ಜನರ, ಪ್ರಕೃತಿಯ ಫೋಟೋ ತೆಗೆಯುವ ಕಲಗಾರ ಅಂತ ಆತನ ನಂಬಿಕೆ ಇರಬೇಕು. ಆದ್ರೆ ಆತನ ಮನಸ್ಸು ಮಾತ್ರ ಕತ್ತಲ ಕೋಣೆಯ ವಿಕೃತಿಯಿಂದ ತುಂಬಿ ಹೋಗಿತ್ತು. ಆತ ತನಿಷಾ ಅವರಿಗೆ ಅತ್ಯಂತ ಇಂಡೀಸೆಂಟ್, ಅಂದ್ರೆ ನೋಡಲು ಅಸಹ್ಯ ಹುಟ್ಟಿಸುವಂತಹ, ಓದಲು ಅಸಾಧ್ಯವಾದ ಅಶ್ಲೀಲ ಸಂದೇಶಗಳನ್ನ ಕಳುಹಿಸಿದ್ದಾನೆ. ಪ್ರೀತಿ, ಗೌರವದ ಮಾತುಗಳಲ್ಲ ಅವು. ಒಬ್ಬ ಮಹಿಳೆಯ ಶೀಲವನ್ನು, ಆಕೆಯ ದೇಹವನ್ನು ಅತ್ಯಂತ ಕೀಳಾಗಿ ಬಿಂಬಿಸುವಂತಹ ಸಂದೇಶಗಳಾಗಿದ್ದವು. ಬಹುಶಃ ಆತ ಅನ್ಕೊಂಡಿದ್ದ, ನಾನು ಮೆಸೇಜ್ ಮಾಡಿದ್ರೆ ಈ ನಟಿ ಸೈಲೆಂಟ್ ಆಗಿರ್ತಾರೆ, ಇಲ್ಲಾಂದ್ರೆ ಡಿಲೀಟ್ ಮಾಡ್ತಾರೆ ಅಂತ. ಆದ್ರೆ ಅಲ್ಲಿಗೆ ಆತ ದೊಡ್ಡ ತಪ್ಪು ಲೆಕ್ಕಾಚಾರ ಹಾಕಿದ್ದ. ವೀಕ್ಷಕರೇ, ಇಲ್ಲಿಂದಲೇ ನೋಡಿ ಅಸಲಿ ಆಟ ಶುರುವಾಗಿದ್ದು. ತನಿಷಾ ಕುಪ್ಪಂಡ ಅವರು ಆ ಮೆಸೇಜ್ ನೋಡಿ ಸುಮ್ಮನೆ ಕೂರ್ಲಿಲ್ಲ, ಭಯಪಟ್ಟು ಬ್ಲಾಕ್ ಮಾಡಲಿಲ್ಲ. ಬದಲಾಗಿ ಆ ವಿಕೃತನ ಮುಖವಾಡವನ್ನ ಇಡೀ ಸಮಾಜದ ಮುಂದೆ ಕಳಚಿಡಲು ನಿರ್ಧರಿಸಿದ್ರು. ತಕ್ಷಣವೇ ಆತ ಕಳುಹಿಸಿದ ಅಸಭ್ಯ ಮೆಸೇಜ್ಗಳ ಸ್ಕ್ರೀನ್ಶಾಟ್ ತಗೊಂಡ ತನಿಷಾ ಅದನ್ನ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿಬಿಟ್ರು. ಅಷ್ಟೇ ಅಲ್ಲ, ಆತನ ಪ್ರೊಫೈಲ್ ಲಿಂಕ್ ಮತ್ತು ಆತನ ಹೆಸರನ್ನ ಇಡೀ ಜಗತ್ತಿಗೆ ಕಾಣುವ ಹಾಗೆ ಟ್ಯಾಗ್ ಮಾಡಿದ್ರು. ನಟಿ ತನಿಷಾ ಅವರು ಆ ಸ್ಟೋರಿಯಲ್ಲಿ ಬರೆದಿದ್ದೇನು ಗೊತ್ತಾ? ಇನ್ನೋ ನೋಡಿ, ಇವನೊಬ್ಬ ಸ್ಟ್ರೀಟ್ ಫೋಟೋಗ್ರಾಫರ್ ಅಂತೆ. ಹೆಣ್ಣು ಮಕ್ಕಳಿಗೆ ಈ ರೀತಿಯ ಇಂಡೀಸೆಂಟ್ ಮೆಸೇಜ್ಗಳನ್ನ ಕಳುಹಿಸೋದು ಇವನ ಕೆಲಸ. ಇವನಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಸಾರ್ವಜನಿಕವಾಗಿ ಆತನ ಬೆತ್ತಲೆ ಜಾತಕವನ್ನು ಬಿಚ್ಚಿಟ್ಟಿದ್ದಾರೆ. ವೀಕ್ಷಕರೇ, ಇದನ್ನಲ್ವಾ ಅನ್ನೋದು ಧೈರ್ಯ ಅಂದ್ರೆ? ಇವತ್ತು ಎಷ್ಟೋ ಜನ ಹೆಣ್ಣು ಮಕ್ಕಳು ತಮಗೆ ಬರುವಂತಹ ಕೆಟ್ಟ ಮೆಸೇಜ್ಗಳನ್ನ ಯಾರಿಗೂ ಹೇಳದೆ ಹೆದರಿ ಡಿಲೀಟ್ ಮಾಡ್ತಾರೆ, ಅಳ್ತಾ ಕೂತಿರ್ತಾರೆ. ಆದ್ರೆ ತನಿಷಾ ಕುಪ್ಪಂಡ ಅವರು ಇಂತಹ ವಿಕೃತ ಕಾಮುಕರಿಗೆ ಸಮಾಜದಲ್ಲೇ ಅತ್ಯಂತ ದೊಡ್ಡ ಶಿಕ್ಷೆ ಅಂದ್ರೆ ಅದು ಸಾಮಾಜಿಕ ಬಹಿಷ್ಕಾರ ಮತ್ತು ಅವಮಾನ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಈಗ ಆ ಫೋಟೋಗ್ರಾಫರ್ನ ಕಥೆ ಏನಾಗಿದೆ ಗೊತ್ತಾ? ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಆತನನ್ನ ನೆಟ್ಟಿಗರು ಹಿಗ್ಗಾಮುಗ್ಗಾ ತೊಳೆಯುತ್ತಿದ್ದಾರೆ. ತನಿಷಾ ಅವರು ಈ ಸ್ಟೋರಿ ಶೇರ್ ಮಾಡಿದ್ದೇ ತಡ ಇದು ಇಡೀ ಸ್ಯಾಂಡಲ್ವುಡ್ ಮತ್ತು ಕರ್ನಾಟಕದ ಸೋಷಿಯಲ್ ಮೀಡಿಯಾ ವಲಯದಲ್ಲಿ ಕಿಚ್ಚು ಹೊತ್ತಿಸಿದೆ. ಪ್ರಮುಖ ಮಾಧ್ಯಮಗಳಲ್ಲಿ ಈ ಸುದ್ದಿ ಭಾರೀ ವೈರಲ್ ಆಗಿದೆ. ನೆಟ್ಟಿಗರು ತನಿಷಾ ಅವರ ಈ ಧೈರ್ಯಕ್ಕೆ ಜೈ ಅಂದಿದ್ದಾರೆ. ಮೇಡಮ್, ನೀವು ಮಾಡಿದ್ದು 100ಕ್ಕೆ 100 ಸರಿ. ಇಂಥವರಿಗೆ ಹೀಗೆ ಮಾಡಬೇಕು.
ಸಾರ್ವಜನಿಕವಾಗಿ ಇವರ ಮುಖಕ್ಕೆ ಉಗುಳಬೇಕು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಕೈಯಲ್ಲಿ ಕ್ಯಾಮರಾ ಹಿಡ್ಕೊಂಡು ರಸ್ತೆಯಲ್ಲಿ ಓಡಾಡೋ ಇಂಥವನಿಗೆ ಹೆಣ್ಮಕ್ಕಳ ಫೋಟೋ ತೆಗೆಯೋ ಯೋಗ್ಯತೆ ಇದೆಯಾ, ಇವನನ್ನ ಮೊದಲು ಪೊಲೀಸರಿಗೆ ಒಪ್ಪಿಸಬೇಕು ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ನಿಜ ವೀಕ್ಷಕರೇ, ಒಬ್ಬ ಫೋಟೋಗ್ರಾಫರ್ ಅಂದ್ರೆ ಸಮಾಜವನ್ನ ಬ್ಯೂಟಿಫುಲ್ ಆಗಿ ನೋಡುವ ಕಣ್ಣು ಇರಬೇಕು. ಆದ್ರೆ ಇವನ ಕಣ್ಣಲ್ಲಿ ಮತ್ತು ಮನಸ್ಸಿನಲ್ಲಿ ಕೇವಲ ಕಾಮ ಮತ್ತು ವಿಕೃತಿ ತುಂಬಿದೆ ಅನ್ನೋದು ಈ ಘಟನೆಯಿಂದ ಸಾಬೀತಾಗಿದೆ. ವೀಕ್ಷಕರೇ, ಈ ವಿಡಿಯೋದ ಕೊನೆಯಲ್ಲಿ ನಾವು ಯೋಚನೆ ಮಾಡಬೇಕಾದ ಒಂದು ಪ್ರಮುಖ ವಿಚಾರ ಇದೆ. ಈ ಘಟನೆ ಕೇವಲ ತನಿಷಾ ಕುಪ್ಪಂಡ ಅವರಿಗೆ ಮಾತ್ರ ಸೀಮಿತವಾಗಿದ್ದಲ್ಲ. ಇವತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯೂಸ್ ಮಾಡೋ ಪ್ರತಿಯೊಬ್ಬ ಸಾಮಾನ್ಯ ಹೆಣ್ಮಗಳು ದಿನನಿತ್ಯ ಇಂತಹದ್ದೇ ಕಿರುಕುಳವನ್ನ ಅನುಭವಿಸ್ತಿದ್ದಾರೆ. ಫೇಕ್ ಪ್ರೊಫೈಲ್ ಮಾಡಿಕೊಂಡು ಬರೋರು ಕೆಲವರಾದ್ರೆ, ಇನ್ನು ಕೆಲವರು ತಮ್ಮ ಅಸಲಿ ಪ್ರೊಫೈಲ್ ಇಟ್ಕೊಂಡೇ ಈ ರೀತಿ ಸೊಕ್ಕಿನಿಂದ ವರ್ತಿಸ್ತಾರೆ. ನಾವ್ ಹೇಳೋದು ಇಷ್ಟೇ, ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಮ ವಿಕೃತಿಯನ್ನ ಪ್ರದರ್ಶಿಸೋ ಜಾಗ ಅಲ್ಲ. ಅಲ್ಲಿ ಕಾನೂನಿದೆ, ಸೈಬರ್ ಕ್ರೈಮ್ ಪೊಲೀಸ್ ವ್ಯವಸ್ಥೆ ಇದೆ. ಒಂದು ಸಣ್ಣ ತಪ್ಪು ನಿಮ್ಮ ಇಡೀ ಜೀವನವನ್ನ, ನಿಮ್ಮ ಕುಟುಂಬದ ಮರ್ಯಾದೆಯನ್ನ ಹರಾಜು ಹಾಕಬಹುದು. ಇನ್ನು ಹೆಣ್ಮಕ್ಕಳಿಗೆ ನಾವ್ ಹೇಳೋದು ಏನಂದ್ರೆ, ತನಿಷಾ ಕುಪ್ಪಂಡ ಅವರನ್ನ ನೋಡಿ ಕಲಿಯಿರಿ. ಯಾರೋ ಮೆಸೇಜ್ ಮಾಡಿದ್ರು ಅಂತ ಹೆದರ್ಬೇಡಿ, ಸೈಲೆಂಟ್ ಆಗಿರ್ಬೇಡಿ. ಧ್ವನಿ ಎತ್ತಿ ಅವರ ಮುಖವಾಡ ಕಳಚಿ, ಆಗ್ಲೇ ಇಂತಹ ವಿಕೃತರ ಸಂಖ್ಯೆ ಕಮ್ಮಿಯಾಗೋದು. ನಟಿ ತನಿಷಾ ಕುಪ್ಪಂಡ ಅವರ ಈ ಬೋಲ್ಡ್ ನಡೆ ಬಗ್ಗೆ ನಿಮಗೇನನ್ಸತ್ತೆ? ಆ ಸ್ಟ್ರೀಟ್ ಫೋಟೋಗ್ರಾಫರ್ನನ್ನ ಪೊಲೀಸರಿಗೆ ಒಪ್ಪಿಸಬೇಕಾ ಬೇಡವಾ? ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮ ಜೊತೆ ಶೇರ್ ಮಾಡಿ. ಇದೇ ರೀತಿಯ ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೈರ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ದ ನ್ಯೂಸ್ ವೈರ್. ಧನ್ಯವಾದಗಳು.